ಟೆಂಪಲ್ ರನ್ ಪಾರ್ಟ್ 1 ವ್ಯೂಸೇ ಬಂದಿಲ್ಲ ಗುರು. ಸ್ವಲ್ಪ ದೊಡ್ಡ ಮನ್ಸ್ ಮಾಡಿ ಪಾರ್ಟ್ 1 ನೋಡಿ ಪಾರ್ಟ್ 2 ನೋಡ್ರಪ್ಪ. ಅಲ್ಲ, ನನ್ ಮೇಲೆ ಯಾರಿಗೂ ಕರುಣೆನೇ ಇಲ್ಲ ಗುರು. ಆಟೋದಲ್ಲಿ ಕಂಬಿ ಮೇಲೆ ಕುತ್ಕೊಂಡ್ ಬಂದಿದೀನಿ. ಹೋಗ್ಲಿ ಬಿಡಿ, 3 ಜನ ಕುತ್ಕೊಳ್ಳೋ ಆಟೋದಲ್ಲಿ 6 ಜನ ಕುತ್ಕೊಂಡ್ರೆ ಕರುಣೆಗಾದ್ರೂ ಜಾಗ ಎಲ್ಲಿರುತ್ತೆ. ಸೂರ್ಯ ಕೊಡೋ ಟಾರ್ಚರ್ಗೆ ನಾನು ನಮ್ಮ ಆಶ್ರಮ ಬೆಂದು ಬೇಳೆಕಾಳಾಗಿದ್ರೆ ಮೇಘಕ್ಕೊಂದು ಸಂಗೀತಕ್ಕೊಂದು ಮೇಕಪ್ ಮಾತ್ರ ಹಂಗೆ ಇತ್ತು ಗುರು. ಸೆಕೆಂಡ್ ಟೆಂಪಲ್ ರನ್ ಬಂದಿರೋದು ಬಿದಿನಗೆರೆಯಲ್ಲಿರೋ ಅತಿ ಎತ್ತರದ 161 ಅಡಿ ಇರೋ ಪಂಚಮುಖಿ ಆಂಜನೇಯ ದೇವಸ್ಥಾನಕ್ಕೆ ಬಂದಿದೀವಿ. ಕುಣಿಗಲ್ಲಿಂದ ಬಿದಿನಗೆರೆಗೆ ಜಸ್ಟ್ 6 ಕಿಲೋಮೀಟರ್ಸ್ ಇದೆ. ಮತ್ತೆ ನಮ್ ಕರ್ನಾಟಕದಲ್ಲಿ ಇರೋದು ನಮಗೆ ಹೆಮ್ಮೆ ಪಡೋಂತ ವಿಷಯನೇ ಅಲ್ವಾ. ದೇವಸ್ಥಾನ ಮಾತ್ರ ತುಂಬಾ ಕ್ಲೀನ್ ಆಗಿ ಮೇಂಟೈನ್ ಮಾಡಿದ್ದಾರೆ, ನೋಡ್ಲಿಕ್ಕೆ ಖುಷಿ ಆಗತ್ತೆ. ದೇವಸ್ಥಾನ ಮೇಲ್ಗಡೆನೆ ಆಂಜನೇಯ ಸ್ವಾಮಿ ಮೂರ್ತಿ ಇದೆ. ಮೇಲೋಗಿ ನೋಡ್ಲಿಕ್ಕೆ ನಿಮ್ಗೆ 10 ರೂಪೀಸ್ ತಗೋತಾರೆ ಅಷ್ಟೇ. ಸಂಗೀತಕ್ಕೂ ಮತ್ತೆ ನಮ್ಮ ಆಶ್ರಮನು ಫುಲ್ ಆಕ್ಟಿವ್ ಡಿಯೋ ಆಗಿ ಓಡ್ತಾ ಇದಾರೆ ಮೇಲ್ ನೋಡ್ಲಿಕ್ಕೆ. ಆಮೇಲೆ ಜೋಳ ತಿಂದ್ವಿ. 7 ಗಂಟೆಗೆ ಇರೋ ಟ್ರೈನ್ಗೆ ಇಷ್ಟ ಬೇಗ ಹೋಗಿ ಏನ್ ಮಾಡೋಣ, ಇಲ್ಲೇ ಸ್ವಲ್ಪ ಟೈಮ್ ಪಾಸ್ ಮಾಡೋಣ ಅಂತ ಸಂಗೀತಕ್ಕನೇ ಐಡಿಯಾ ಕೊಟ್ರು. ಹೌದಾ, ನಾವ್ ಹೋಗ್ಬೇಕಾಗಿರೋದು ಇದೇ ಟ್ರೈನ್ಗೆ. ಇದೇ ಟ್ರೈನ್ಗಾದ್ರೆ ನಾನ್ ಯಾಕೆ ನಿಂತ್ಕೊಂಡು ವಿಡಿಯೋ ಮಾಡ್ತಿದ್ದೆ. ನೆಕ್ಸ್ಟ್ ಟ್ರೈನಿಗೆ ಬಿಡಿ. ಅಯ್ಯೋ, ಅಷ್ಟು ಗೊತ್ತಾಗಲ್ವಾ? ನಾನೆಷ್ಟು ಒಳ್ಳೆಯವಳು ಅಂತ ನಿಮ್ಗೆ ಗೊತ್ತಲ್ವಾ? ಪಾಪ ನಮ್ಮ ಹೆಣ್ಣೈಕ್ಳು ಹೊಟ್ಟೆ ಹಸಿತಿತ್ತು ಅಂತ ಹೋಗಿ ಚಿಪ್ಸು ನೀರು ತಗೊಂಡ್ ಬಂದ್ ಕೊಟ್ಟೆ. ಕುಣಿಗಲ್ಲಿಗೆ ಟ್ರೈನ್ 7:15 ಬಂತು. ಆಮೇಲೆ ಟ್ರೈನ್ ಅಲ್ಲಿ ಹೊಟ್ಟೆ ಹಸಿತಿತ್ತು ಅಂತ ಕುರುಕುರೆ ತಿಂದೆ. ನಮ್ಗೆಲ್ಲ ಗೋಬಿ ಸ್ಪಾನ್ಸರ್ ಮಾಡಿದ್ ಮೇಘಕ್ಕಂಗೆ 4 ಜೊತೆ ಆಫರ್ ಅಲ್ಲಿ ಬಟ್ಟೆ ಸಿಗ್ಲಪ್ಪ ದೇವ್ರೆ. ನನ್ನ ವಿಡಿಯೋ ನೋಡಿದವ್ರಿಗೆ ಮಾತ್ರ ಧನ್ಯವಾದಗಳು. ಸಿಗೋಣ ಮತ್ತೆ.